ಅಯ್ಯ ಒಂದ್ ದಿನಕ್ಕೆ ನಮ್ ಎಷ್ಟು ಇವಾಗ ಭಾನುವಾರ 4,000 5,000 ಹಿಂಗ್ ಮಾಡ್ತೀನಿ. 100 ಐತಿ. 100 ಕತ್ತೆ ಇದೆ. 100 ಕತ್ತೆ. ಒಂದ್ ಕತ್ತೆಗೆ ಎಷ್ಟಮ್ಮ ಇದು ರೇಟು? 60,000 9,000. ದೊಡ್ಡ ಕತ್ತೆ ಐತಿ ಲಕ್ಷ ಗುರ ಆಗ್ತದ. ಚಿಕ್ಕದ ಇದು 200. ಹಾ ಇದು 350. ಪರ್ಮೆಂಟ್ಗೆ ಕಡಿಮೆ ಆಗ್ತದ. ನೀನ್ ಯಾವಾಗ ಲೈಫ್ ಲಾಂಗ್ ಹಾಸ್ಪಿಟಲ್ ಹೋಗ್ಬೇಡ. ಈ ಕತ್ತೆ ಅಲ್ಲೇ ಮತ್ತೆ ಬರ್ತದ, ಮತ್ತೆ ಕುಡ್ಸು. ಕಡಿಮೆ ಆಗದಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ಬೇಕ. ಕಡಿಮೆ ಆಗದಿಲ್ಲ ಅಂದ್ರೆ ನಿನ್ನೆ ಇದು ಕಾಡ್ಸದ. ಅವರಮ್ಮ ಆಂಧ್ರ. ಆಂಧ್ರ. ಏನಿದ್ ಕತ್ತೆ ಅಲ್ಲಿ ಏನು ಸ್ಪೆಷಲ್ ಇದು? ನಗಡಿ, ಕೆಮ್ಮು, ಕೋಲ್ಡ್, ಕಫ, ಜರ, ವಾಯಿ, ಶೀತ ಅದ್ ಏನ್ ಬರಂಗಲ್ಲ. ಯಾರ್ದು ಊಟ ತಿನ್ನಿಲ್ಲ, ಊಟ ಚೆನ್ನಾಗ್ ತಿಂತಾರ, ಹೊಟ್ಟೆ ಹಸು ಬರಂಗಲ್ಲ. ಜರ ಬರಂಗಲ್ಲ ಮಕ್ಕಳರ್ಕ. ಬುದ್ಧಿ ಚೆನ್ನಾಗ್ ಬರ್ತದ ಅದ. ಹಂಗೆ ಕುಡಿಸ್ತಾರ ಅದ ಹಾಲದ. ನೀವ್ ಇಲ್ಲೇ ಹಿಂಡಿ ಕೊಡ್ತೀರಾ? ಇಲ್ಲೇ ನಿನಗ್ ಕಾಸ್ಟ್ಲಿ ನಿಮ್ ಮುಂದೆನೆ ಹಿಂಡಿ ಕೊಡ್ತೀನಿ. ನೀನ್ ಫ್ರೆಶ್ ಎಷ್ಟು ಒಂದು ಬಾಟ್ಲಿಗೆ ಎಷ್ಟು? 150 ಐತಿ, 250 ರೂಪಾಯಿ ಐತಿ, 350 ಐತಿ ಲಾಸ್ಟ್. ಎಷ್ಟು ವರ್ಷದಿಂದ ಮಾಡ್ತೀರಾ ನೀವು? ದೊಡ್ಡವರು ನಿಮ್ ವಯಸ್ಸು ನಮ್ಮ ವಯಸ್ಸದಕ ಕುಡಿತಾರದ. ಕಾಲ್ ನೋವು, ತಲೆ ನೋವು, ನಡು ನೋವು ಕೂಡ ಬರಂಗಲ್ಲ ದೊಡ್ಡವ್ರಕು. BP ಶುಗರ್ ಅದೇ ಆಗ್ತದ, ಮೆಡಿಸಿನ್ ಆಗ್ತದ. ನೀನು ಇದು ಹಾಲು ಒಂದ್ಸರಿ ಕುಡಿ, ನಿನ್ಕೆ ಅರ್ಥ ಆಗ್ಬಿಡ್ತದ, ಕಡಿಮೆ ಆಗ್ಬಿಡ್ತದ ಸಾಯಂಕಾಲದಕನಿ. ಅಂದ್ರೆ ಇದನ್ನ ದೊಡ್ಡವರು ಎಲ್ಲ ಕುಡಿಬೋದಾ? ಎಲ್ಲಾರು ಕುಡಿಬೇಕು. ವಯಸ್ಸಾಗದಾಗ ಕುಡಿಬೇಕು. ಮುತ್ತಿ ಅವ್ರು ಕೂಡ ಕುಡಿತಾರ. ಚಿಕ್ಕ ಮಕ್ಕಳಿಗೆ, ದೊಡ್ಡವರು, ಚಿಕ್ಕವರು ಯಾರು ಕೂಡ ಕುಡಿಬೇಕಾದ. ನೀವು ಎಷ್ಟು ವರ್ಷದಿಂದ ಮಾಡ್ತೀರಾ ಇದು? ನಮ್ಮ 6 ತಿಂಗಳು ಮಾಡ್ತೀನಿ ಇಲ್ಲಿ ವ್ಯಾಪಾರ. ಅಲ್ಲಮ್ಮ, ನೀವು ಇದನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಮ್ ತಾತ ಮುತ್ತಾತ ಒಟ್ಟೋರ್ ಮಾಡ್ತಾರ ಇದ. ಅವ್ರ ಕಡೆ ನನ್ ಮಾಡಿದ. ನನ್ ಕೂಡ ಆಂಧ್ರ, ಹೈದರಾಬಾದ್. ಹೈದರಾಬಾದ್, ಆಂಧ್ರದವ್ರ? ಈಗ ನಿಮ್ಮ ಹತ್ರ ಕತ್ತೆಗಳು ಎಷ್ಟಿದಾವೆ? ಕತ್ತೆಗಳಂತೆ ಒಂದು 100 ಐತಿ. 100 ಕತ್ತೆ ಇದೆ. 100 ಕತ್ತೆ. ಇವಾಗ ನೀವು ಕತ್ತೆಗಳನ್ನೆಲ್ಲ ಎಲ್ಲಿ ತಗೊಂಡ್ ಬರ್ತೀರಾ? ಧೋಬಿಘಾಟ್, ಮಲ್ಲೇಶ್ವರಂ ಧೋಬಿಘಾಟ್. ಮಲ್ಲೇಶ್ವರಂ ಅಲ್ಲಿ ಸಿಗುತ್ತೆ? ಅಲ್ಲೇ ಸಿಗ್ತದ. ಅಲ್ಲಿ ಮಾರ್ಕೆಟ್ ಇದೆಯಾ? ಒಂದ್ ಕತ್ತೆಗೆ ಎಷ್ಟಮ್ಮ ಇದು ರೇಟು? 60,000 9,000 ಹಿಂಗ್ ಸಿಗ್ತದ ಕತ್ತೆಗಳು. 60 ಇಲ್ಲ 90,000. ದೊಡ್ಡ ಕತ್ತೆ ಐತಿ ಲಕ್ಷ ಗುರ ಆಗ್ತದ. ಹೌದ್ರಾ? ಸ್ವಲ್ಪ ದೊಡ್ಡ ವೈಟ್ ಕಲರ್ ಸಿಗ್ತದ, ಅದು ಲಕ್ಷ ಗುಡ ಆಗ್ಬಿಡ್ತದ. ರೇಟ್ ಜಾಸ್ತಿ. ಅಂದ್ರೆ ಇದು ಹಾಲು ಒಂದ್ ವರ್ಷದಲ್ಲಿ ಎಷ್ಟು ತಿಂಗಳ ಕೊಡುತ್ತೆ? 6 ತಿಂಗಳು ಕೊಡ್ತದ. 6 ತಿಂಗಳ ಹಾಲು ಕೊಡುತ್ತಾ? ಅಷ್ಟೇ. ಮತ್ತೆ ಆಮೇಲೆ ಕೊಡಂಗಲ್ಲ. ಮತ್ತೆ ಸೂಡ ಆಗ್ಬಿಡ್ತದ. ಮತ್ತೆ ಬ್ಯಾರ ತಗೊಂಡ್ ಬರ್ಬೇಕ. ಅಂದ್ರೆ ಈಗ 6 ತಿಂಗಳಿಗೆ ಪೂರ್ತಿ ಬಿಟ್ಟೆ ಬಿಡ್ತೀರಾ ಅಥವಾ ಹೇಗೆ? 6 ತಿಂಗಳು ಬಿಡ್ತಿದಿ. ಅಲ್ಲಮ್ಮ, ಮತ್ತ ಅದಾದ್ಮೇಲೆ ಇದು ಮಾಡ್ತೀರಾ? ಪ್ರೆಗ್ನೆಂಟ್ ಆಗ್ತದ ಅದ. ತೂಬ್ ಹಾಕ್ತೀರಾ ಅಥವಾ ಹೆಂಗೆ? ನಮ್ ಕಡೆನೇ ಇರ್ತದ ಅದ. ಕಸಿ ಮಾಡಿಸ್ತೀರಾ? ಹೇಳಿಕೊಂಡ ಮತ್ತೆ ಮರಿ ಆಗ್ತದ, ಮತ್ತೆ ಹಾಲು ಕೊಡ್ತದ ಅದ. ಯಾವ್ದು ಇನ್ನದು? ಇದ ಚಿಕ್ಕದ. ಇದು 200. ಇದು 350. ಇವಾಗ ನಿನ್ಗೆ ಇದು ಕೊಟ್ಟಿದಯ್ಯ. ಅದೇ ನೀನ್ ಹಿಂಗ ಒಂದ್ ಗ್ಲಾಸ್ ಕೊಡ್ತಾನಂತೆ ಸೋಡಿ. ಅವ್ನ 500 ರೂಪಾಯಿ ಕೊಡು 2 ಗ್ಲಾಸ್. ನಿನ್ ಮಗದ ನಿಮ್ದಂತೆ 2 ಗ್ಲಾಸ್ 3 ಗ್ಲಾಸ್ ಅಂತೆ 200 ರೂಪಾಯಿ ಆಗ್ಬಿಡ್ತದ. 100 ಇದೆ. 150. ಅಮ್ಮ ಅವ್ರ ದೊಡ್ಡವರು ಇದು ತಗೋಬೇಕು. 300 ರೂಪಾಯಿ ಇಲ್ಲಮ್ಮ, 200 ರೂಪಾಯಿದ. 350 ರೂಪಾಯಿ ದೊಡ್ಡದು. ಉಯ್ದಿಲ್ಲ ತರ ಕಾಸು ತಗೊಂಡಿಲ್ಲ. ನಾನು ಫ್ರೀಗ ಕೊಡ್ತೀನಿ. ಅವ್ರ ಕುಡಿ ಮೇಲೆನೆ ಕಾಸು ಕುಡಿ ನನ್ಕ. ಅಮ್ಮ ಕಾಲ್ ನೋವು, ನಡು ನೋವು ಏನ್ ಬರಂಗಲ್ಲ. ನೀನ್ ಮಾತ್ರ ತಗೊಂಡ್ ಬರ್ತಾರ, ಅದ್ ಏನ್ ಆಗುದಿಲ್ಲ. ಇದು ಒಂದ್ಸರಿ ಕತ್ತಲ್ ಕುಡಿ. ಅಮ್ಮ ದೊಡ್ಡೋರ್ಕು ದೊಡ್ಡದೈತಿ. 5-5 ಗಿಲಾಸ್ ತಗೊಂತಾರ. ಇದ್ರಲ್ಲಿ 5-5 ಗಿಲಾಸ್ ಕುಡಿತಾರೆ ನನ್ ಕಡೆ. ನಿನ್ಗೆ ನಿಜ ಆಗೋದಿಲ್ಲ. ಅಯ್ಯ ಒಂದ್ ದಿನಕ್ಕೆ ನಮ್ ಎಷ್ಟು ಇವಾಗ ಭಾನುವಾರ ಇವಾಗ ಮಾಡ್ತೀನಿ. 4,000 5,000 ಹಿಂಗ್ ಮಾಡ್ತೀನಿ ಭಾನುವಾರ ದಿನ. ಬ್ಯಾರೆ ದಿನ ಅಂತ 1,000 2,000 3,000 ಹಿಂಗ್ ಮಾಡ್ತೀನಿ ಅಷ್ಟೇ. ಹಿಂಗ್ ಇವಾಗ ನಿನ್ ನನಗೆ ವಿಡಿಯೋ ಮಾಡಿದ ಅಲ್ಲಿ ಯಾರನ್ನ ಮಾಡ್ತಾರ, ಅವ್ರೇ ಒಂದೇ ಮನೆಯವ್ರು ತಗೊಂತಾರ. 1,000 ರೂಪಾಯಿದೆ 3,000 2,000 ತಗೊಂತಾರ. ಒಟ್ಟು ಫ್ಯಾಮಿಲಿ ಕುಡಿತಾರ ಅವ್ರ ಮನೆಗೆ. ಒಂದ್ ದಿನಕ್ಕೆ ಮಿನಿಮಮ್ 2,000 ಅಂತೂ ಮಾಡೇ ಮಾಡ್ತೀರಾ? 2,000 ಮಾಡ್ತಾನ. ಭಾನುವಾರ ದಿನ ಅಂತ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಬೇರೆ ದಿನ ಐತೆ 2,000 1,000 ಹಿಂಗ್ ಮಾಡ್ತೀನಿ. ಒಂದ್ ಮನೆಗೆ ಕೊಡ್ಬಿಡ್ತೀನಿ, ಮನೆಗ್ ಹೋಗ್ಬಿಡ್ತೀನಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಬಿಟ್ಟಿರ್ತೀರಾ? ಬೆಳಿಗ್ಗೆ ನಮ್ಮ ಮನೆ ಅದ ಅಂತ 6 ಗಂಟೆಗೆ ಬಿಡ್ತೀನಿ. ಬೆಳಿಗ್ಗೆ 6 ಗಂಟೆಗೆ ಬಿಡ್ತೀರಾ? ವಾಪಸ್ ಹೋಗೋದು? ವಾಪಸ್ ಹೋಗೋ 1 ಗಂಟೆಗೂ. ಮಧ್ಯಾಹ್ನ 1 ಗಂಟೆಗೆ? 1 ಗಂಟೆಗೆ ಮಧ್ಯಾಹ್ನ ಅಷ್ಟೇ. ಮಧ್ಯಾಹ್ನ 1 ಗಂಟೆಗೆ ಹೋಗ್ಬಿಡ್ತೀರಾ? ಹೋಗ್ಬಿಡ್ತೀನಿ. ಯಾಕೆ 1 ಗಂಟೆ ಮೇಲೆ ಯಾರು ತಗೊಳಲ್ವಾ? ಅಂದ್ರೆ ತಗೊಂತಾರ. ಪಾಪ ಅವ್ರದ್ದು ಕೂಡ ಮರಿ ಐತಿ, ಅವ್ರಿಗೂ ಕೂಡ ಹಾಲು ಕೊಡ್ಸ್ಬೇಕ. ಹಂಗೆ ಮನೆಗ್ ಹೋಗ್ಬಿಡ್ತೀನಿ.
ಹೋಗಿ ಮತ್ತೆ ಸಾಯಂಕಾಲ ಮತ್ತೆ ಬರ್ತೀರಾ? ಹಾ ಬರಂಗಲ್ಲ ಸಾಯಂಕಾಲ ಒಂದೇ ಟೈಮು ಬೆಳಿಗ್ಗೆನೆ. ಹೌದಾ? ಹಾ ಅಷ್ಟೇ. दो 2 गिलास पिलाने का अच्छा रहता है वो। ಏ ಹೇಳ ಕರ್ಕೊಂಡ್ ಬಾ. खांसी सर्दी फसलिया का नहीं आता है बच्चे लोग को, भूख भी अच्छे से बढ़ती है। पिलाने का 2 गिलास 400 रुपया होता है। अभी देखो उन्हें भैया था उधर उधर दिए ಎರಡು ಕೂರ್ಸ್ಬೇಕಣ್ಣ ನಿನ್ಗೆ ಅಷ್ಟು ಸಾಕದಲ್ಲ ಅವ್ರಕು. ಹೌದಾ? ಹಾ ಚಿಕ್ಕ ಮಗು ಅಂದ್ರೆ ಹುಟ್ಟಿನ ಪಾಪಗತಿ ಸೆಟ್ ಆಗ್ತದ. ಸ್ವಲ್ಪ ದೊಡ್ಡ ಮಗ ಕಂಡ್ರೆ ಗಂಟ್ಲೆದಕ ಹೋಗ್ಬೇಕ, ಆವಾಗ ನೆಗಡಿ ಕೆಮ್ಮು అంటే ಕಡಿಮೆ ಆಗ್ತದ. ನಿನ್ಕು 2 ಗಿಲಾಸ್ ಕುಡ್ಸು ನೋಡು, ಸಾಯಂಕಾಲದಕ ಕಡಿಮೆ ಆಗ್ಬಿಡ್ತದ. ಅಲ್ಲ ಸಾಯಂಕಾಲ ಆಯ್ತು, ಇವಾಗ ಕಮ್ಮಿ ಆಗುತ್ತೆ, ಪರ್ಮನೆಂಟ್ ಕಮ್ಮಿ ಆಗುತ್ತಾ ಅಂತ. ಪರ್ಮನೆಂಟ್ ಗೆ ಕಡಿಮೆ ಆಗ್ತದ. ನೀನ್ ಯಾವಾಗ ಲೈಫ್ ಲಾಂಗ್ ಹಾಸ್ಪಿಟಲ್ ಹೋಗ್ಬೇಡ, ಈ ಕತ್ತಿಯಲ್ಲೇ ಮತ್ತೆ ಬರ್ತದ, ಮತ್ತೆ ಕುಡ್ಸು. ಓಕೆ ಓಕೆ ಓಕೆ. ಹಿಂಗ್ ಕುಡಿಸ್ತಾರ ಅದ. ನೀನ್ 1 ಗಿಲಾಸ್ ಕುಡಿಸಿ ಸಾಕಾಗ್ತಾರ ಅಂತ ಅದೇನು ಕಡಿಮೆ ಆಗುದಿಲ್ಲ. ಅವ್ರ ಗಂಟ್ಲೆದಾಕ ಹೋಗ್ಬೇಕು, ಹೊಟ್ಟೆದಾಕ ಹೋಗ್ಬೇಕು, ಆವಾಗೇ ಕಡಿಮೆ ಆಗ್ತದ. ನೀವು ಹೋದ್ರೆ ಈಗ ಮತ್ತೆ 6 ತಿಂಗಳು ಬಿಟ್ಟು ಬರ್ತೀರಾ? ನಮ್ಮ ಬರ್ತಾನೆ ಇರ್ತೀನಿ, ಇಲ್ಲಿ 6 ತಿಂಗಳು ಇರ್ತೀನಿ. ಇಲ್ಲಿ 6 ತಿಂಗಳು ಯಾವಾಗ ಇರ್ತೀನಿ ಆವಾಗ ಬರ್ತಾನೆ. ವಾರಕ್ ಒಂದ್ಸರಿ ಬರ್ತಾನೆ ಇರ್ತೀನಿ. ಆವಾಗ ನಿನ್ಗೆ ಇಷ್ಟ ಆಗ್ತದ ಕುಡ್ಸು, ಇಷ್ಟ ಆದ್ಮೇಲೆ ಅದ್ರ ಕುಡ್ಸ್ಬೇಡ, ನಿನ್ ಮಗು ಕಡಿಮೆ ಆಗ್ತದ ಅಂತ. ಇವಾಗ ನೋಡಿಲ್ಲ ಅಲ್ಲೇ 500 ರೂಪಾಯಿ ತಗೊಂಡಿದ್ದ ಅವ್ರು. ಮತ್ತೆ ನಿಮ್ಮ ಹತ್ರ ಫೋನ್ ಪೇ ಎಲ್ಲ ಇರುತ್ತಾ? ಹಾ ಇರ್ತದ. ಫೋನ್ ಪೇ ಇದೆಯಾ? ಹಾ ಇಷ್ಟು ಮಗುಗೈತೆ 1 ಗಿಲಾಸ್ ಸರಿ ಆಗ್ತದ. ಅದು ಸ್ವಲ್ಪ ದೊಡ್ಡವರು. ಎರಡು ಒಂದೇ ಫ್ಯಾಮಿಲಿ, ನೀವು ಇದು ಮಾಡಿ ಕಮ್ಮಿ ಮಾಡಿ. ಕಡಿಮೆ ಇಲ್ಲ, ನೀನ್ 3 ಗಿಲಾಸ್ ಕೊಡ್ತೀನಿ, 500 ರೂಪಾಯಿ ಕೊಡು, 100 ರೂಪಾಯಿ ಕಡಿಮೆ ಕೊಡ್ತೀನಿ ಅಷ್ಟೇ. ಮತ್ತೆ ಅದ್ರ ನನ್ ಕಡಿಮೆ ಇಲ್ಲ ಅಯ್ಯ. 1 ಗಿಲಾಸ್ ಹೆಚ್ಚಿಗೆ ಹೋಯ್ತಿನ, ನಿನ್ ಮಗ ಒಯ್ಯು, ಅವ್ರ ಮಗ ಒಯ್ಯು. ಅದೇ ಸಣ್ಣದು, ಅದೇ ಸಣ್ಣದು ಇಲ್ಲ, ಅದು ಸುಮ್ಮನೆ ಹಾಲು ಹಿಂಡಾಕಿ ಅದು. ಹಾ ಮಾಡಪ್ಪ. ಸ್ವಲ್ಪ 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 ಲಾಲ ಏನಿಲ್ಲ ಹಾಕು. ಸ್ವಲ್ಪ ಬಿಟ್ಟು ಕುಡಿಸಿ. ಇದೇನೈತಿ ನೋಡು, ಚೆನ್ನಾಗಿರ್ತದ. ಕುಡಿ ಇನ್ನೊಂದ್ ಸ್ವಲ್ಪ. ಅವ್ರು ಗಂಟ್ಲೆದಕ ಹೋಗ್ಬೇಕಮ್ಮ. ನಿನ್ ಮಗಾಗಿ ಚೆನ್ನಾಗಿ ನೀನ್ ನೋಡು, ಸಾಯಂಕಾಲ ನೀನ್ ನೋಡು, ನಿನ್ಗೆ ಅರ್ಥ ಆಗ್ಬಿಡ್ತದ ಅದ. ಅವ್ರಿಗೆ ಎಷ್ಟು ಚೆನ್ನಾಗಿರ್ತದ ಅದ ಹಾಲದ. ಇನ್ನು ಕುಡಿತಿ? ಕುಡಿಸಬೇಕದ, ಕುಡಿತಿ ಅಂತೆ. ಅದ ಏನ್ ಆಗ್ತದ ಅಷ್ಟ ಹಾಲು? ಸಾಕು ಸಾಕು. ಹುಟ್ಟಿನ ಪಾಪಗತಿ ಸೆಟ್ ಆಗ್ತದ. ಅವ್ರ ದೊಡ್ಡ ದೊಡ್ಡ ಮಗ. ಜಾಸ್ತಿ ಕೊಡ್ತಾರೆ, ನೀವು ಸ್ವಲ್ಪ ಕೊಡ್ತಿರಲ್ಲ ಅಷ್ಟೇ. ಅಯ್ಯೋ ಇಲ್ಲೇ ಕಾಸ್ಟ್ಲಿ ಜಾಸ್ತಿ ಬರಂಗಲ್ಲ. ನನ್ಗೆ 1 ಲೀಟರ್ ಬರಂಗಲ್ಲ, 1 ಹಾಫ್ ಲೀಟರ್ ಬರಂಗಲ್ಲ, 10 ಒಳ್ಳೆ ಕೊಡ್ತದ ಅಷ್ಟೇ. ಹಿಂಗೊಂದ್ ಗಿಲಾಸ್ ಕೊಡ್ತೀನಿ, 500 ರೂಪಾಯಿ ಕೊಡಿ, ಇದ್ದೀರಿ ಶೇರ್ ಮಾಡಿ. ಬೇಡ ಬೇಡ ಇವ್ರ ಕರ್ದ ಹಾಕ್ತೀನಿ, ಅವ್ರ ಕರ್ದ ಹಾಕ್ತೀನಿ. ಬೇಡ ಸಾಕು ಸಾಕು ಸಾಕು. ಇವಾಗ 1 ಗಿಲಾಸ್ಗೆ ನಿನ್ಗ ಹಿಂಗ 100 ರೂಪಾಯಿ ಕೊಡಮ್ಮ, ಇಬ್ರು ಸೇರಿ ಆಗಂಗ್ ಅವ್ರ ಕರ್ದ ಇವ್ರ ಕರ್ದ ಹಾಕ್ತೀನಿ. ಸಾಕು ಸಾಕು. ನನಗ್ ಜ್ವರ ಇದೆ, ನಾನು ಹಾಕ್ಲಾ? ಅದೇಮ್ಮ ಜರನೇ ಸಾಯಂಕಾಲದಾಗ ಜರ ಹೋಗ್ಬಿಡ್ತದೆ, ನೀನ್ ನೋಡ್ಕೋ. ಸಾಕು ಸಾಕು. ಕಡಿಮೆ ಆಗುದಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ಬೇಕ. ಕಡಿಮೆ ಆಗುದಿಲ್ಲ ಅಂದ್ರೆ ನಿನ್ನೆ ಇದು ಕಾಡ್ಸದ. ನಿನ್ಗೆ ಕಡಿಮೆ ಆಗ್ತದ ಮತ್ತೆ ನಿನ್ನೆ ತಗೊಂತಾರ. ಕಡಿಮೆ ಆಗುದಿಲ್ಲ ತರ ಯಾರು ತಗೊಂಡಲ್ಲ ಅಷ್ಟು. ಮತ್ತೆ 300 रुपए दे दो और 1 गिलास दे दे 30 को। 100 रुपया कम कर दिया, और कितना कम करने का माँ? इससे ज्यादा तो कम नहीं कर सकते ना, बड़ी बच्ची है करके इसलिए बोल रही हूँ। नहीं है मेरे पास 200 ही। तुम्हारी मर्जी है अभी। तो 200 का 1 गिलास है बोले तो अभी 100 रुपए में दे रही। तुम लिए करके 3 गिलास हो रही, 2 गिलास लिए, 1 गिलास एक्स्ट्रा दे रही हूँ ना, 100 रुपए तो कम कर दी। नहीं है ना, बच्ची को पेट के अंदर जाना ना, तभी खांसी सर्दी बुखार बोले तो कुछ भी नहीं आता उसमें। अभी नहीं है। 1 गिलास पिलाते कम होने का बोले तो नहीं होता है वो। तुम कम से 2 गिलास पिला के देखो, तुमको ही समझ में आ जाता है। दिन भर कितना खाती की, कितना क्या करती की, उनने कैसा रहती की, उसको अच्छा से बात भी आ जाता है, उसमें समझदार रहती है। इसलिए पिलाते लोग। खांसी सर्दी बुखार कुछ भी नहीं आएगा, फसलिया का नहीं आएगा, बड़े छोटे कोई भी पी सकते हैं, इसमें पूरा चले जाता है उसमें का। फेस्ट का निकाल के सामने दे देंगे, गरम गरम रहता है, तभी तभी पी लेने का।
महाराष्ट्र जाते, आंध्रा घूमते, सब तरफ जाके आ जाते, मसूर बिसूर वो पूरा घूम के आते हम। हाँ हाँ ऐसा बड़ा बच्चा कोई भी पी सकते, बुढ़ा बुढ़ी हाँ कोई भी पी सकते हैं इसमें। इसमें कोई डिफरेंस नहीं है, बोले तो कोई भी रोग नहीं है आने का। हाँ पैर दुखना, कमर दुखना, हाँ सर दुखना, ये सब तुमको आता है। गोली लेके आते खाते, वो गोली का कुछ नहीं यूज होता है। ये दूध पीने से एक बार ही तुमको समझ में आ जाता है कितना फर्क हुआ, आंग में कितना बदन में फर्क हो गया, समझ में आता है। 3 गिलास पिए तो बड़े, बस इससे ज्यादा कुछ नहीं पीना, खाली 3 ही गिलास बीपी शुगर। सब। हाँ 3 गिलास पी के देखो, शाम तक तुमको समझ में आ जाता है ಓಕೆ ಓಕೆ ऐसा। ಒಂದ್ ಗುಟ್ಕ ಕೂಡ ಬರಂಗಲ್ಲ ದೊಡ್ಡೋರ್ಕು, 1 ಗಿಲಾಸ್ಗೆ ಏನ್ ಆಗೋದಿಲ್ಲ, ಮತ್ತೆ 3 ಗಿಲಾಸ್ ಕುಡಿ ನಿನ್ಕೆ ಅರ್ಥ ಆಗ್ಬಿಡ್ತದಕ್ಕ।